ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ ರಾಹುಲ್ ಗಾಂಧಿ ಇದೀಗ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಜೊತೆ ಚುನಾವಣಾ ಆಯೋಗವು ಶಾಮೀಲಾಯಿತಾ? ರಾಹುಲ್ ಗಾಂಧಿ ಕೊಡುವ ರಿಪೋರ್ಟ್ ಸಲ್ಲಿಸಿದ್ರೆ ಅಣು ಬಾಂಬ್ ಸಿಡಿದಂತೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತಾ? ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು? ಚುನಾವಣಾ ಆಯೋಗದ ಕೌಂಟರ್ ಏನು? ಇಲ್ಲಿದೆ ಡೀಟೇಲ್ಸ್. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा, ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में, ठीक है, ब्लैक एंड व्हाइट. अंदू बीजेपी विरुद्ध मतगಳ್ಳತನ. सिर्फ 52 लाख की बात नहीं है, सिर्फ बिहार की बात नहीं है. महाराष्ट्र में इन्होंने चीटिंग की. हमने सवाल पूछे इलेक्शन कमीशन से, वोटर लिस्ट दिखाइए. अंदू बीजेपी इंदू चुनावणा आयोग. ಕೇಸರಿ ಪಡೆ ಜೊತೆ ಚುನಾವಣಾ ಆಯೋಗ ಶಾಮೀಲಾಯಿತ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಮಾಡಿದ್ದಾರೆ. ಇದು ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ಮತಗಳ್ಳತನ ನಡೆದಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಅಲ್ಲದೆ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲೂ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಆರೋಪ ಮಾಡಿದ್ದಾರೆ. ಏನೋ ಬಿಜೆಪಿ ಮಹಾ ವಂಚನೆಗೆ ಚುನಾವಣಾ ಆಯೋಗವೂ ಕೂಡ ಸಾಥ್ ಕೊಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. जैसे ही हमने ये रिलीज किया, पूरे देश को पता लग जाएगा कि इलेक्शन कमीशन वोटर चोरी करा रहा है. किसके लिए करा रहा है? किसके लिए करा रहा है? बीजेपी के लिए करा रहा है. ओपन एंड शट है, नो क्वेश्चन. हमें मध्य प्रदेश में सस्पिशन था, लोकसभा में सस्पिशन था, महाराष्ट्र में वो थोड़ा आगे गया, स्टेट लेवल पे हमें लगा कि यहां पे चोरी हुई है. वोटर एडिशन हुआ था, 1 करोड़ वोटर्स ऐड हुए थे. ನಾವು ಅಣುಬಾಂಬ್ ಸಿಡಿಸುತ್ತೀವಿ, ಆಯೋಗವೇ ಇಲ್ಲದಂತಾಗತ್ತೆ. ಹಗುರವಾಗಿ ಆರೋಪ ಮಾಡ್ತಿಲ್ಲ, ಆಂತರಿಕ ತನಿಖೆ ಮಾಡಿದ್ದೀವಿ. ಬಿಜೆಪಿ ಜೊತೆ ಸೇರಿಕೊಂಡು ಚುನಾವಣಾ ಆಯೋಗ ಕೂಡ ಮತಗಳ್ಳತನಕ್ಕೆ ಸಹಕರಿಸಿದೆ ಅಂತ ರಾಹುಲ್ ಗಾಂಧಿ ಇಂದು ಆರೋಪ ಮಾಡಿದ್ರು. ನಮ್ಮ ಬಳಿ 100% ಸಾಕ್ಷ್ಯಗಳಿವೆ, ಸುಮ್ಮನೆ ಯಾವುದೇ ಆರೋಪ ಮಾಡ್ತಿಲ್ಲ. ನಾವು ಅಣುಬಾಂಬ್ ಸಿಡಿಸ್ತೀವಿ, ಆಯೋಗವೇ ಇಲ್ಲದಂತಾಗತ್ತೆ, ನಿವೃತ್ತರಾದ ಅಧಿಕಾರಿಗಳನ್ನು ಹುಡುಕಿ ತೆಗೆಯುತ್ತೀವಿ ಅಂತ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ನಮಗೆ ಅನುಮಾನ ಬಂದಿತ್ತು, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲೂ ಅಕ್ರಮ ನಡೆದಿದ್ದು, ಸುಮಾರು 1 ಕೋಟಿ मतಗಳ ಕಳ್ಳತನ ನಡೆದಿದೆ ಅಂತ ಆರೋಪಿಸಿದ್ದಾರೆ. अपना ही इन्वेस्टिगेशन करवाया, उसमें 6 महीने लगे और जो हमें मिला है वो एटम बॉम्ब है. मतलब एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान. जो भी ये काम कर रहे हैं, ठीक है, इलेक्शन कमीशन में जो भी ये काम कर रहे हैं, राइट फ्रॉम द टॉप टू द बॉटम, आप एक बात याद रखिए, आपको हम छोड़ेंगे नहीं. कुछ भी हो जाए हम छोड़ेंगे नहीं आपको, क्योंकि आप हिंदुस्तान के खिलाफ काम कर रहे हो. ये ट्रीजन है और कम, इससे कम नहीं है. ವೋಟರ್ ಚೋರಿ ಹೇಳಿಕೆಗೆ ಚುನಾವಣಾ ಆಯೋಗ ತಿರುಗೇಟು. ಆಧಾರ ರಹಿತ ಆರೋಪ ನಿರ್ಲಕ್ಷಿಸಿ ಅಂತ ಸಿಬ್ಬಂದಿಗೆ ಇಸಿಐ ಸೂಚನೆ. ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಆರೋಪಕ್ಕೆ ಎಲೆಕ್ಷನ್ ಕಮಿಷನ್ ತಿರುಗೇಟು ಕೊಟ್ಟಿದೆ. ಆಧಾರ ರಹಿತ ಆರೋಪಗಳನ್ನು ಚುನಾವಣಾ ಆಯೋಗ ನಿರ್ಲಕ್ಷಿಸುತ್ತೆ. ಎಲ್ಲಾ ಚುನಾವಣಾ ಅಧಿಕಾರಿಗಳು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ನಿರ್ಲಕ್ಷಿಸಿ ಪಾರದರ್ಶಕವಾಗಿ ಕೆಲಸ ಮಾಡೋಕೆ ಸೂಚನೆಯನ್ನ ಕೊಟ್ಟಿದೆ. ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪವನ್ನ ಮಾಡಿದಂತಹ ರಾಹುಲ್ ಗಾಂಧಿ ಸಂಬಂಧಪಟ್ಟ ದಾಖಲೆಗಳು ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.